ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದಿಂದ ವಿಡಿಯೋ ಮಾಡಬೇಕು ಅನ್ಕೋತಾ ಇದ್ದೆ, ಬಟ್ ಆಗ್ತಾ ಇರಲಿಲ್ಲ. ಇವಾಗ ಫ್ರೀ ಮಾಡಿಕೊಂಡು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ಮನೆಯಲ್ಲಿ ಹೇಗೆ ಮೈಸೂರು ಪಾಕ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 1 ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಅಳತೆ ಮೆಜರ್ಮೆಂಟಲ್ಲೇ 1 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಅದೇ ಬೌಲಲ್ಲೇ 1/4 ಭಾಗದಷ್ಟು ನೀರನ್ನು ತಗೊಂಡಿದ್ದೀನಿ. ಹಾಗೆ ಎಣ್ಣೆನೂ ಮತ್ತು ತುಪ್ಪನೂ ಎರಡೂ ಮಿಕ್ಸ್ ಮಾಡಿಕೊಂಡು ಅದೇ ಬೌಲಲ್ಲಿ 1 ಬೌಲಷ್ಟು ತೊಗೊಂಡಿದ್ದೀನಿ. ಇವಾಗ ಕಡಲೆ ಹಿಟ್ಟನ್ನು ಗಂಟಾಗಿ ಬರಬಾರ್ದು ಅನ್ನೋ ಕಾರಣಕ್ಕೆ ಜರಡಿ ಹಿಡಿತಾ ಇದ್ದೀನಿ ನೀಟಾಗಿ. ಹಿಟ್ಟನ್ನು ನೀಟಾಗಿ ಜರಡಿ ಹಿಡಿದ್ಬಿಟ್ಟು ಪ್ಲೇಟಲ್ಲಿ ಎತ್ತಿಡ್ತಾ ಇದ್ದೀನಿ. ಪಾಕ ಮಾಡ್ಕೊಳ್ಳೋದಕ್ಕೆ ನೀರು ಸಕ್ಕರೆ ಹಾಕ್ಕೊಂಡು ಪಾತ್ರೆಯಲ್ಲಿ ಕುದಿಯೋಕೆ ಇಡ್ತಾ ಇದ್ದೀನಿ. ಒಂದು ಕಡೆ ಪಾತ್ರೆಯಲ್ಲಿ ಪಾಕ ಇಟ್ಕೊಂಡಿದ್ದೀನಿ, ಹಾಗೆ ಇನ್ನೊಂದು ಕಡೆ ಎಣ್ಣೆ ಮತ್ತು ತುಪ್ಪ ತಗೊಂಡಿದ್ದೀನಲ್ಲ, ಅದನ್ನು ಇನ್ನೊಂದು ಕಡೆ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ತುಪ್ಪನೂ ಎಣ್ಣೆನೂ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕಡೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಪಾಕ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಆದರೂ ತಗೊಳ್ಳುತ್ತೆ, ಯಾಕಂದರೆ ಅದು ಒಂದೆಳೆ ಪಾಕ ಬರೋವರೆಗೂ ನಾವು ಬೇಯಿಸ್ತಾ ಹೋಗಬೇಕಾಗುತ್ತೆ. ಈ ಕಡೆ ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿಯಾಗಿರೋ ಎಣ್ಣೆನ ಹಿಟ್ಟಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ಬಬಲ್ಸ್ ಬರುತ್ತೆ ಹಾಕಿದಾಗ, ಆ ರೀತಿ ನೋಡಿಕೊಂಡು ಹಾಕ್ತಾ ಹೋಗಬೇಕು. ಒಂದೇ ಸಲಕ್ಕೆ ಎಣ್ಣೆ ತುಪ್ಪನ ಹಾಕಬಾರ್ದು, ನೋಡ್ಕೊಂಡು ಹಾಕಬೇಕು. ಇವಾಗ ನಾವು ಯಾವ ಶೇಪ್ಗೆ ಮೈಸೂರು ಪಾಕ್ ಬೇಕೋ ಆ ಶೇಪ್ ಇರ್ತಕ್ಕಂಥ ಯಾವುದಾದ್ರೂ ಒಂದು ಪಾತ್ರೆಗೆ ತುಪ್ಪನ ಸವರ್ಕೊಂಡು ಇಡ್ತಾ ಇದ್ದೀನಿ. ಇವಾಗ ನೋಡಿ, ಪಾಕ ಒಂದೆಳೆ ಪಾಕ ಬಂದಿದೆ. ಬಂದಾದಮೇಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕೈ ಬಿಡದೇನೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಯಾಕಂದರೆ ಒಂದು ಸ್ವಲ್ಪ ಕೈ ಎತ್ತಿದ್ರೂ ಕೂಡ ಅದು ಏನಾಗುತ್ತೆ ಅಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಪೂನ್ ಏನಿರುತ್ತೆ ಸೌಟನ್ನು ಆವಾಗವಾಗ ತಿರುಗಿಸ್ತಾನೆ ಇರಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ. ಬಬಲ್ಸ್ ಬರ್ತಾ ಇದೆ ಅಂದರೆ ಅದು ಒಂದು ಸ್ವಲ್ಪ 90% ಆಗಿದೆ ಅಂತಲೇ ಅರ್ಥ. ಆವಾಗವಾಗ ಮಧ್ಯದಲ್ಲಿ ಏನು ಮಾಡ್ತಾ ಇರಬೇಕು ಅಂದರೆ, ಅದೇನು ತುಪ್ಪ ಬಿಸಿ ಮಾಡ್ಕೊಂಡಿರ್ತೀವಲ್ಲ, ಮಿಕ್ಕಿರೋ ತುಪ್ಪನ ಇದಕ್ಕೆ ಮತ್ತೆ ಮಧ್ಯದಲ್ಲಿ ಸೇರಿಸ್ತಾ ಹೋಗಬೇಕಾಗತ್ತೆ. ಈ ಥರ ನೋಡಿ, ಇದಕ್ಕೆ ಏನಾದರೂ ತುಪ್ಪ ಮೇಲ್ಗಡೆ ತೇಲ್ತಾ ಇದೆ ಅಂದರೆ ಅದು ಕಂಪ್ಲೀಟಾಗಿ ಆಗಕ್ಕೆ ಬಂದಿದೆ ಅಂತ ಅರ್ಥ ಆಗುತ್ತೆ. ಸೈಡಲ್ಲೆಲ್ಲ ತುಪ್ಪ ಬಿಟ್ಕೊಳ್ತಾ ಇದೆ ಅಂದರೆ ಅದು ಆಗಿದೆ ಅಂತಲೇ ಅರ್ಥ ಆಗುತ್ತೆ. ಇವಾಗ ಕಂಪ್ಲೀಟಾಗಿ ಆಗಿದೆ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ತುಪ್ಪ ಸವರಿದ್ವಲ್ಲ ಆ ಪಾತ್ರೆಗೆ ಇದನ್ನು ಬಿಸಿಯಾಗಿದ್ದಾಗಲೇ ಅದನ್ನು ನೀಟಾಗಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಈಗ ಎಲ್ಲನೂ ಕಂಪ್ಲೀಟಾಗಿ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಹಾಗೆ ಒಂದು ಚಾಕು ಏನಾದರೂ ತೊಗೊಂಡು ಅದಕ್ಕೆ ತುಪ್ಪ ಸವರ್ಬಿಟ್ಟು ಅದನ್ನು ಬಿಸಿ ಇದ್ದಾಗಲೇ ನಾವು ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕತ್ತರಿಸ್ಕೋಬೇಕಾಗುತ್ತೆ. ನಾನು ತುಂಬ ದಪ್ಪಾಗಿ ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಮೈಸೂರು ಪಾಕ್ ನಮಗೆ ದೊಡ್ಡದು ಬೇಕು ಅಂದರೆ ದೊಡ್ಡದಾಗಿ ಕಟ್ ಮಾಡ್ಬೋದು, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಬೋದು. ಪೂರ್ತಿ ತಣ್ಣಗಾದ್ಮೇಲೆ ಆದರೆ ಗಟ್ಟಿಯಾಗಿಬಿಡುತ್ತೆ, ಅವಾಗ ಕಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬಿಸಿ ಇದ್ದಾಗಲೇ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಶೇಪ್. ಇವಾಗ ನೋಡಿ, ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ನಾವು ಒಂದೊಂದೇ ಮೈಸೂರು ಪಾಕನ್ನು ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು. ನೋಡಿ, ಮನೆಯಲ್ಲೇ ಕೂಡ ಇಷ್ಟು ಚೆನ್ನಾಗಿ ನೋಡಿ, ಮಾರ್ಕೆಟಲ್ಲಿ ಸಿಗುವಂಥ ಮೈಸೂರು ಪಾಕು ಮನೆಯಲ್ಲೇ ಕೂಡ ರೆಡಿ ಮಾಡ್ಬೋದು. ನಾನು ಸ್ವಲ್ಪ ತುಂಬ ದೊಡ್ಡದಾಗಿ ಮಾಡಿದ್ದೀನಿ. ಯಾರಿಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಹೇಗೆ ಮೈಸೂರು ಪಾಕ್ ಮಾಡೋದು ಅಂತ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.